ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಗರ್ಗದ ಶ್ರೀ ಬ್ರಹ್ಮರ್ಷಿ ಮಡಿವಾಳ ಅಜ್ಜನ ಚರಿತ್ರೆಯ ಮುಂದಿನ ಭಾಗದೊಳಗೆ ಏನು ನಡೀತೈತಿ ಅಂತಂದ್ರೆ, ಗೊಣ್ಣಾಗರದಲ್ಲಿ ಪವಾಡವನ್ನು ತೋರಿಸಿ ಮುರುಗೋಡಕ್ಕೆ ಬಂದ ಅಲ್ಲಿ ತುರ್ಕಸ್ತಾನದಿಂದ ಬಂದಂಥ ಪಂಡಿತನನ್ನು ಸೋಲಿಸಿ ಕೀರ್ತಿಯನ್ನು ಪಡೆದುಕೊಂಡು ಅಲ್ಲಿದ್ದಂಥ ಲಕ್ಷಾಂತರ ಬ್ರಾಹ್ಮಣರಿಂದ ಹೊಗಳಿಸಿಕೊಂಡ, ಅಷ್ಟೇ ಅಲ್ಲದ ಸದ್ಗುರುಗಳಾದಂಥ ಮಡಿವಾಳ ಅಜ್ಜನಿಗೆ ತಂದೆ ಸಮನರಾದಂಥ ಆ ದೀಕ್ಷಿತರಿಂದ ಮನ್ನಣೆಗೊಂಡು ಸನ್ಮಾನಗೊಂಡು ಆ ಬಾಲ ಮಡಿವಾಳ ಕಿತ್ತೂರಿಗೆ ಬರ್ತಾನೆ. ಆ ಕಿತ್ತೂರಿನೊಳಗೆ ಎಲ್ಲರೂ ಸಂಭ್ರಮದಿಂದ ಆ ಬಾಲ ಮಡಿವಾಳನನ್ನು ಸ್ವಾಗತ ಮಾಡಿದ್ರೆ, ಇತ್ತ ಆ ಯಾವ ಕಿತ್ತೂರಿನ ಪೂರ್ವ ನಿಯೋಜಿತ ರಾಜಕುಮಾರನಾದಂಥ ಬಾಪು ಸಾಹೇಬ ಈ ಬಾಲ ಮಡಿವಾಳನಿಗೆ ಅವಮಾನವನ್ನು ಮಾಡ್ತಾನೆ. ಅವಮಾನವನ್ನು ಸಹಿಸಲಾರದಂಥ ಬಾಲ ಮಡಿವಾಳ ಸಿಟ್ಟಿಗೆದ್ದು ಅರಮನೆಯಿಂದ ಹೊರಟು ಗುರುಮಣಿಗೆ ಅಂದ್ರೆ ಕಲ್ಮಠಕ್ಕೆ ಬರ್ತಾನೆ. ಕಲ್ಮಠಕ್ಕೆ ಬಂದ ಅವತ್ತಿನ ದಿನ ರಾತ್ರಿ ಎಲ್ಲ ಆತ ಚಿಂತೆಯನ್ನು, ವಿಚಾರವನ್ನು, ಮಂಥನವನ್ನು ಮಾಡ್ತಾನೆ. ಹೆಂಗಪ್ಪ ಅಂತಂದ್ರೆ, ಆ ಅಜ್ಞಾನಿಯಾಗಿರ್ತಕ್ಕಂಥ ಬಾಪು ಸಾಹೇಬ ನನ್ನ ಮ್ಯಾಲ ಕ್ರೋಧಗೊಂಡ ಹೊಟ್ಟೆ ಕೆಚ್ಚಿನಿಂದ ನನ್ನನ್ನು ಹೊಡೆಯಾಕ ಕೈ ಮ್ಯಾಲೆ ಎತ್ತಿದ ಖರೆ, ಆದ್ರೆ ನಾನು ಸುಜ್ಞಾನಿ ಅದೀನಿ, ತಿಳುವಳಿಕಿದ್ದವದೀನಿ, ಎಲ್ಲರಿಂದ ಹೊಗಳಿಸ್ಕೊಳ್ಳಾಕತ್ತೀನಿ ಅಂತ ನಾನು ಸಿಟ್ಟಿನ ಕೈಯೊಳಗೆ ಬುದ್ಧಿ ಕೊಟ್ಟ ಆ ಬಾಪು ಸಾಹೇಬನ ಮ್ಯಾಲ ನಾನು ಕೂಡ ಕೈ ಎತ್ತುವಂಗಾತಲ್ಲ ಅಂತ ಪ್ರಸಂಗ ಬರಬಾರ್ದಾಗಿತ್ತು ಅಂತೇಳಿ ತಿಳ್ಕೊಂಡ ವಿಚಾರ ಮಾಡ್ತಾರೆ. ಅಲ್ಲಿಂದ ಆ ಬಾಪು ಸಾಹೇಬ ಈ ಬಾಲ ಮಡಿವಾಳನ ಜೊತೆ ಮಾತಾಡೋದನ್ನು ನಿಲ್ಲಿಸ್ಬಿಡ್ತಾನೆ. ಹಿಂಗೆ ಘಟನೆಯಿಂದ ನೊಂದಂಥ ಬಾಲ ಮಡಿವಾಳ ತನ್ನೊಳಗೆ ತಾನು ಚಿಂತನ ಮಂಥನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟೆಲ್ಲ ನಾನು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಆ ಬಾಪು ಸಾಹೇಬನ್ನು ನನ್ನ ಗೆಳೆಯನನ್ನಾಗಿ ಮಾಡಿಕೊಳ್ಳಾರ್ದನ ಹೋದ್ನಲ್ಲ, ಸುತ್ತಮುತ್ತಲು ಬೆಳಕನ್ನು ನೀಡುವಂಥ ದೀಪದ ಬುಡಕನ ಕತ್ತಲೆ ಆದಂಗೆ ಆತಲ್ಲ, ನನ್ನ ಪಾಂಡಿತ್ಯಕ್ಕೆ ಏನು ಬಂದಿತ್ತು, ಆದ್ರೂ ಅಜ್ಞಾನಿ ಅದಾನ, ಅವನಿಂದೇನೋ ತಪ್ಪು ನಡೆದು ಹೋತು ಅಂಥೇಳಿ ಸಮಾಧಾನ ಮಾಡಿಕೊಳ್ಬೋದಾಗಿತ್ತು. ಆದರೆ ಈ ಬಾಲ ಮಡಿವಾಳ ತಿಳುವಳಿಕಿದ್ದಂಥ ಇವನಿಂದ ಯಾಕಿಂತ ತಪ್ಪು ಆತು, ಇದರಿಂದ ನನ್ನ ಜೀವನದೊಳಗೆ ನಾನು ಮಾಡಿದಂಥ ತಪಸ್ಸೆಲ್ಲ ತಮಸ್ಸಾಗಿ ನಿಷ್ಫಲ ಆತು, ನಾನು ಸಾಧಿಸಿದಂಥ ಜ್ಞಾನದ ಅನುಭವ ಎಲ್ಲ ಹಳ್ಳ ಹಿಡಿದು ಹೋತು, ಅರಿಯದ ಮಾಡಿದ ಪಾಪಕ್ಕೆ ಕ್ಷಮ ಐತಿ, ಅರಿತು ಮಾಡಿದ ಪಾಪ ಅದಕ್ಕೆ ಕ್ಷಮ ಇಲ್ಲ. ನೆಲದ ಮ್ಯಾಗ ನಿಂತವ ಕೆಳಗೆ ಬಿದ್ದರೆ ಉಳಿಬೋದು, ಅಕಸ್ಮಾತ್ ಬೆಟ್ಟದ ಮ್ಯಾಗಿಂದ ಬಿದ್ದಂಥ ಮನುಷ್ಯ ಉಳಿಯೋಕೆ ಸಾಧ್ಯ ಇಲ್ಲ. ಹಂಗೆ ಈ ನೋವು ಅನ್ನುವಂಥದ್ದು ಕಲ್ಪನಾತೀತ ಆತು ಅಂತೇಳಿ ತಿಳ್ಕೊಂಡ ಆ ಯಾವ ಬಾಲ ಮಡಿವಾಳ ತನ್ನಷ್ಟಕ್ಕೆ ತಾನ ವಿಚಾರ ಮಾಡ್ತಾನೆ. ಹಿಂಗೆ ವಿಚಾರ ಮಾಡ್ತಾ ಕುಂತಾಗ
ಊರೆಲ್ಲ ಕತ್ತಲೆಯೊಳಗೆ ಮುಳುಗಿ ಗಾಢ ನಿದ್ರೆ ವಶ ಆಕ್ಕತಿ. ಆದ್ರೂ ಕೂಡ ಈ ಒಂದು ರಾತ್ರಿಯೊಳಗೂ ಕೂಡ ಪಶ್ಚಾತ್ತಾಪ ದಗ್ಧವಾಗಿರ್ತಕ್ಕಂಥ ಶುದ್ಧ ಹೃದಯನಾದಂಥ ಬಾಲಮಡಿವಾಳ ಅವನ ಮೇರೆಯನ್ನು ಮೀರಿ ಬೋರ್ಗರೆದು ಹೋಗ್ತಕ್ಕಂಥ ದುಃಖ ಸಾಗರದಲ್ಲಿ ಒಂದು ಕಡೆ ಮಲಗಲಾರ್ದನ ಅತ್ತಿಂದೆತ್ತ ಹೊರಳಾಡುತ್ತಾ ಎಡೆಬಿಡದ ಅವಿರತವಾಗಿ ಬಿಕ್ಕುತ್ತಲೇ ಇದ್ದ, ಅಳುತ್ತಲೇ ಇದ್ದ. ನಾನು ಕೆಲವೊಂದಕ್ಕೆ ಶುದ್ಧ ಆದ್ಮೇಲೆ ಹೊರತಾಗಿ ಮನದಿಂದ ಶುದ್ಧ ಆಗಲಿಲ್ಲ. ಮಲಿನಾಗಿರ್ತಕ್ಕಂಥ ಪಾತ್ರೆಯನ್ನು ತಿಕ್ಕಿ ಸ್ವಚ್ಛವಾಗಿ ಮಾಡುವಂಥ ಅರಿವಿ ಸ್ವಚ್ಛ ಇರಬೇಕಲ್ಲ. ಹಂಗೆ ಆ ಅರಿವಿನ ಹೊಲಸಾಗಿತ್ತು ಅಂತಂದ್ರೆ ಆ ಹೊಲಸಾದ ಅರಿವಿಯಿಂದ ಆ ಒಂದು ಪಾತ್ರೆಯನ್ನು ಒರೆಸಿದ್ರೆ ಆ ಪಾತ್ರೆ ಹೊಲಸು ಹೋಗಕ್ಕೆ ಹೆಂಗೆ ಸಾಧ್ಯ ಐತಿ? ಆ ಒಂದು ಪಾತ್ರೆ ಅನ್ನುವಂಥದ್ದು ಸ್ವಚ್ಛ ಆಗೋದನ್ನೇ ಇಲ್ಲ. ಹಂಗೆ ನಾನು ನನ್ನ ಮನಸ್ಸಿಗೆ ಶುದ್ಧ ಆಗದ ಹೋದ್ರೆ ಆ ನನ್ನ ಒಡನಾಡಿಯಾಗಿರ್ತಕ್ಕಂಥ ಸ್ನೇಹಿತ ಬಾಪು ಸಾಹೇಬನನ್ನು ತಿದ್ದಾಕ ನನ್ನಿಂದ ಹೆಂಗೆ ಸಾಧ್ಯ ಆಕ್ಕತಿ ಅಂತೇಳಿ ತಿಳ್ಕೊಂಡ ತನ್ನ ಮನಸ್ಸಿನೊಳಗನ ತನ್ನ ಅಜ್ಜವರಾಗಿರ್ತಕ್ಕಂಥ ಮಡಿವಾಳ ಅಜ್ಜನನ್ನು ನೆನಪು ಮಾಡಿಕೊಂಡ, ಹೇ ಗುರುವೇ, ನಾನು ಒಳಗೂ ಹೊರಗೂ ಶುದ್ಧ ಆಗುವಂಗ ನಿಮ್ಮ ಒಂದು ದಿವ್ಯ ಪ್ರಕಾಶ ರೂಪವಾಗಿರ್ತಕ್ಕಂಥ ನಿಮ್ಮ ಕರುಣೆಯ ಪ್ರಕಾಶವನ್ನು ನನ್ನ ಮೇಲೆ ಬೀರಿರಿ. ಆ ಒಂದು ಪ್ರಕಾಶ, ಆ ಕರುಣೆಯ ಒಂದು ಪ್ರಕಾಶ ನನ್ನ ಮೇಲೆ ಬೀಳಲಿಲ್ಲ ಅಂದ್ರೆ ನಾನು ಬದುಕಲಾರೆ, ಬೆಳಗಲಾರೆ ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾನೋ ಆ ಬಾಲಮಡಿವಾಳ ಬೆಳಕು ಹರಿಯೋತನೂ ಇದೇ ಒಂದು ಚಿಂತೆಯೊಳಗೆ, ಇದೇ ಒಂದು ವಿಚಾರದೊಳಗೆ ಕುಂಡಿರ್ತಾನೆ. ಸಮಯ ಅನ್ನುವಂಥದ್ದು ಯಾರನ್ನೂ ಕೇಳೋದಿಲ್ಲ. ಆವಾಗ ಮೆಲ್ಲಗೆ ഇരുಳು ಹೋಗಿ ಬ್ರಾಹ್ಮಿ ಮುಹೂರ್ತದ ಸಮಯ ಪ್ರಾರಂಭ ಆಕ್ಕತಿ. ಆ ಪ್ರಾರಂಭ ಆಗ್ತಕ್ಕಂಥ ವೇಳೆಯೊಳಗೆ ಅದನ್ನು ಸೂಚನೆ ಕೊಡ್ಲಿಕ್ಕಂತಲೇ ಕೋಳಿ ಬೆಳಗಿನ ಜಾವಕ್ಕೆ ಕುಕ್ಕು ಕುಕ್ಕು ಅಂತೇಳಿ ಕೂಗ್ಲಿಕ್ಕೆ ಪ್ರಾರಂಭ ಆಕ್ಕತಿ. ಆ ಒಂದು ಕೋಳಿಯ ಕೂಗಿನೊಂದಿಗೆ ಆ ಒಂದು ನಾಡಿನ ಎಲ್ಲರ ನಿತ್ಯದ ದೈನಂದಿನ ಪ್ರಾತಃ ವಿಧಿಗಳು, ನಿತ್ಯ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತಾವೆ. ಹಂಗೆ ಆ ಬ್ರಾಹ್ಮಿ ಮುಹೂರ್ತದ ಸೂಚನೆಯನ್ನು ಕಂಡಂಥ ಬಾಲಮಡಿವಾಳ ತಾನು ಎದ್ದು ತನ್ನ ಪ್ರಾತಃ ವಿಧಿಗಳನ್ನು ಮುಗಿಸಿಕೊಂಡ, ತನ್ನ ಇಷ್ಟಲಿಂಗ ಪೂಜೆಯನ್ನು ಮುಗಿಸಿಕೊಂಡ, ತನ್ನ ಒಡೆಯರಾಗಿರ್ತಕ್ಕಂಥ ತನ್ನ ಗುರುಗಳಾಗಿರ್ತಕ್ಕಂಥ ಪ್ರಭುಸ್ವಾಮಿಗಳನ್ನು ಭಕ್ತಿಯಿಂದಲೇ ಮನದಲ್ಲಿಯೇ ನಮಿಸಿ ಆತ ತಯಾರಾದ. ಹೆಂಗೆ ತಯಾರಾದ ಅಂತಂದ್ರೆ, ಇವತ್ತಿನ ದಿವಸ ನಾನು ಅರಮನೆಗೆ ಹೋಗಬೇಕು, ಯಾವುದೇ ಈರ್ಷ್ಯೆ ಮತ್ಸರ ಇಲ್ಲದಂಗೆ ಪರಿಶುದ್ಧನಾಗಿ, ಶುದ್ಧ ಮನಸ್ಕನಾಗಿ, ನಿಷ್ಕಲ್ಮಶ ಮನಸ್ಕನಾಗಿ ನಾನು ನನ್ನ ಗುರುಗಳ ಜೊತೆ ಅರಮನೆಗೆ ಹೋಗಬೇಕು. ಅರಮನೆಯೊಳಗೆ ಆ ಬಾಪು ಸಾಹೇಬ ಏನಾದರೂ ತಂಟೆ ತೆಗೆದು ಜಗಳ ಮಾಡಿದ್ರೂ ಕೂಡ ನಾನು ತಟಸ್ಥನಾಗಿ ನಿರ್ಮಲ ಮನಸ್ಸುಳ್ಳವನಾಗಿ ಇರಬೇಕು ಅಂತೇಳಿ ತಿಳ್ಕೊಂಡ ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡ ತಯಾರಕ್ಕನ. ಇತ್ತ ಪ್ರತಿದಿನದ ಒಂದು ವಾಡಿಕೆಯಂತೆ ಆ ಪ್ರಭು ಸ್ವಾಮಿಗಳು ಆ ಮಲ್ಲಸರ್ಜ ದೊರೆಯ ರಾಣಿಯಾಗಿರ್ತಕ್ಕಂಥ ಚೆನ್ನಂಬಳಿಗೆ ಕರುಣಿಸಿ ಬರಲಿಕ್ಕೆ ತಯಾರಾದರು. ದಿನವೂ
ಗುರುಗಳ ಜೊತೆ ಹೋಗಲಿಕ್ಕೆ ಹಠವನ್ನು ಮಾಡ್ತಕ್ಕಂಥ ಈ ಬಾಲಮಡಿವಾಳ ಇಂದು ಯಾರಿಂದಲೂ ಬುದ್ಧಿಯನ್ನು ಹೇಳಿಸಿಕೊಳ್ಳಾರ್ದನ ಅವತ್ತು ಸ್ವಯಂ ಪ್ರೇರಣೆಯಿಂದ ಶುದ್ಧ ಮನಸ್ಕನಾಗಿ ಯಾವುದೇ ಸಿಟ್ಟು ಸೆಡವು ಇಲ್ಲದ ಆ ಒಂದು ಪ್ರಭು ಸ್ವಾಮಿಗಳ ಜೊತೆಗೆ ಅರಮನೆಗೆ ಹೊರಟ ತಯಾರಾದ. ಹಿಂಗೆ ಆ ಬಾಲಮಡಿವಾಳ ಆ ಪ್ರಭು ಸ್ವಾಮಿಗಳ ಜೊತೆ ಹೊಂಟು ನಿಂತಾಗ ತಾನಾಗಿಯೇ ನನ್ನನ್ನು ಹಿಂಬಾಲಿಸ್ತಕ್ಕಂಥ ಆ ಒಂದು ಬಾಲಮಡಿವಾಳನನ್ನು ಕಂಡು ಆ ಪ್ರಭು ಸ್ವಾಮಿಗಳಿಗೆ ಎಲ್ಲಿಲ್ಲದ ಒಂದು ಅಚ್ಚರಿ ಅಕ್ಕತಿ. ಅವರು ತಮ್ಮ ಮನಸ್ಸಿನೊಳಗೆ ವಿಚಾರ ಮಾಡ್ಕೊತ ಈ ಬಾಲನ ಹತ್ರ ಮನಸ್ಸು ಇಷ್ಟೊಂದು ಪರಿವರ್ತನೆ ಯಾವಾಗಾತು ಅಂತೇಳಿ ತಿಳ್ಕೊಂಡು ಅಚ್ಚರಿಯಿಂದ ಆ ಒಂದು ಬಾಲಮಡಿವಾಳನನ್ನು ತಮ್ಮ ಜೊತೆ ಕರೆದುಕೊಂಡು ಅರಮನೆಯತ್ತ ಹೆಜ್ಜೆಯನ್ನು ಹಾಕ್ತಾರೆ. ಇತ್ತ ನಿಷ್ಕಲ್ಮಸ ನಿರ್ಮಲ ಮನಸ್ಸುಳ್ಳವನಾಗಿ ಹೊಂಟಂಥ ಬಾಲಮಡಿವಾಳ ಪ್ರಭು ಸ್ವಾಮಿಗಳ ಜೊತೆಗೆ ನಡೆದ್ರೆ ಇತ್ತ ಅರಮನೆಯೊಳಗೆ ಆ ಒಂದು ಬಾಲಮಡಿವಾಳನ ಕೋಟೆಯ ಪ್ರವೇಶಕ್ಕನ ಆತಂಕ ಮಾಡುವಂಥ ಯೋಜನೆ ಏರ್ಪಾಡನ್ನು ಆ ಬಾಪು ಸಾಹೇಬ ಮಾಡಿದ್ದ. ಗುರು ಶಿಷ್ಯರಿಬ್ಬರು ಕೂಡ್ಕೊಂಡ ಅರಮನೆಯತ್ತ ಬರುವುದನ್ನು ಕಂಡಂಥ ಆ ಕೋಟೆಯ ಬಾಗಿಲು ಕಾಯೋ ಸೈನಿಕರು ಆ ಕೋಟೆಯ ಒಂದು ಅಗಸೆ ಬಾಗಿಲನ್ನು ತೆರಿತಾರೋ. ಆ ಒಂದು ತೆರೆದ ಕೂಡಲೇ ಆ ಪ್ರಭು ಸ್ವಾಮಿಗಳು ಆ ಬಾಗಿಲನ್ನು ದಾಟಿ ಮುಂದೆ ಹೋಗ್ತಾರೋ, ಒಳಗೆ ಅರಮನೆಗೆ ಕಡೆಗೆ ನಡೆದು ಹೋಗ್ತಾರೆ. ಆದ್ರೆ ಅವರ ಶಿಷ್ಯನಾಗಿರ್ತಕ್ಕಂಥ ಈ ಬಾಲಮಡಿವಾಳ ಅವ್ರ ಹಿಂದಿಂದ ಆ ಕೋಟೆ ಬಾಗಿಲನ್ನು ದಾಟಬೇಕು ಅನ್ನುವಷ್ಟರೊಳಗನ ಆ ಒಂದು ಕೋಟೆ ಬಾಗಿಲ ಮುಚ್ಚಿ ಹೋಗಿಬಿಡ್ತೈತಿ. ಆವಾಗ ಬಾಲಮಡಿವಾಳ ವಿಚಾರ ಮಾಡ್ತಾನೆ, ಇದೆಲ್ಲ ದೇವರ ಇಚ್ಛೆ ಐತಿ, ಅವನ ಸಂಕಲ್ಪ ನಾವೇನು ಮಾಡೋಕ್ಕತ್ತಿ ಅಂಥೇಳಿ ನಿರ್ಲಿಪ್ತ ಒಂದು ಭಾವನೆಯಿಂದ ಆ ಕೋಟೆಯ ಹೆಬ್ಬಾಗಿಲದ ಹೊರ ವಲಯದೊಳಗನ ನಿಂತ್ಕೊಂಡು ಬಿಡ್ತಾನೋ ಈ ನಮ್ಮ ಬಾಲಮಡಿವಾಳ. ಆ ಕೋಟೆಯನ್ನು ಒಳಗೆ ಹೊಕ್ಕಿರ್ತಕ್ಕಂಥ ಪ್ರಭು ಸ್ವಾಮಿಗಳಿಗೆ ಇದರದ್ದು ಯಾವುದೋ ಪರಿವೇನ ಇರಲಿಲ್ಲ. ಅಂಥೇಳಿ ಅವರು ಅರಮನೆಯನ್ನು ಪ್ರವೇಶ ಮಾಡಿ ಕೈಕಾಲು ಮುಖ ತೊಳೆದುಕೊಂಡ ಅಲ್ಲಿ ಸಿದ್ಧಪಡಿಸಿದಂಥ ಶುದ್ಧ ಕ್ರಮಬದ್ಧ ಗದ್ದುಗೆ ಮೇಲೆ ಕುಳಿತು ನಂತರ ಪಾದಪೂಜೆ ಸಂಭ್ರಮದಿಂದ ಸಾಗಿತು. ಆ ಒಂದು ಪಾದಪೂಜೆ ಸಮಾಪ್ತ ಆದಮೇಲೆ ಆ ಪಾದಪೂಜೆಯನ್ನು ಮಾಡಿಕೊಂಡಂಥ ಆ ವ್ಯಕ್ತಿ ಗುರುಪಾದ ತೀರ್ಥವನ್ನು ತೆಗೆದುಕೊಂಡ ಮೇಲೆ ಆ ಪ್ರಭು ಸ್ವಾಮಿಗಳು ಆ ಒಂದು ಮಡಿವಾಳ ಮರಿದೇವರನ್ನು ಕರೀಲಿಕ್ಕೆ ಅತ್ತಿತ್ತ ನೋಡ್ತಾರೋ. ಆದ್ರೆ ಆ ಬಾಲಮಡಿವಾಳ ಅರಮನೆಯ ಹೊರಗಲ್ಲ, ಕೋಟೆಯ ಹೊರಗನ ನಿಂತದ್ದು ಅವ್ರಿಗೆ ಹೆಂಗೆ ಕಲ್ಪನಾಕ್ಕೆ ಬರಬೇಕು. ಆವಾಗ ಆ ಪ್ರಭು ಸ್ವಾಮಿಗಳು ಅವರು ಮನಸ್ಸು ತಡಿಲಾರ್ದನ ಮಡಿವಾಳ ಮಡಿವಾಳ ಅಂತೇಳಿ ಕರೆದ್ರು, ಜೋರಾಗಿ ಕೂಗಿದರು. ಆ ಪ್ರಭು ಸ್ವಾಮಿಗಳು ಕೂಗಿದಂಥ ಕೂಗು ಆ ಪೂಜಾಗೃಹದಿಂದ ಅಷ್ಟೇ ಅಲ್ಲ, ಆ ಒಂದು ಕೋಟೆಯ ಹೊರಗನ ನಿಂತಂಥ ಆ ಬಾಲಮಡಿವಾಳನಿಗೆ ಹೆಂಗೆ ಕೇಳಬೇಕು. ಒಂದು ವೇಳೆ ಕೇಳಿದರೂ ಕೂಡ ಆ ಭದ್ರವಾದ ಬಾಗಿಲ ಮುಚ್ಚಿದ್ದನ್ನು ದಾಟಿ ಆತ ಗುರುಗಳ ಹತ್ರ ಹೆಂಗೆ ಬರೋಕ್ಕೆ ಸಾಧ್ಯ ಐತಿ ಅಂಥೇಳಿ ಅವರಿಗೆ ಹೆಂಗೆ ಗೊತ್ತಾಗಬೇಕು. ಈ ಎಲ್ಲ ಒಂದು ಪರಿಸ್ಥಿತಿಯನ್ನು ಅರ್ಥಂತ ಪ್ರಭು ಸ್ವಾಮಿಗಳು ಸಿಡಿಮಿಡಿಗೋತಾರ. ಕೋಪಗೊಂಡ ಸಿಟ್ಟಿನೊಳಗೆ ಆ ಪಾದ ಪೂಜಕ್ಕಂತೇಳಿ ಸಿದ್ಧಪಡಿಸಿದಂಥ ಒಂದು ಆಸನದಿಂದ ಎದ್ದ ಆ ಮಲ್ಲಸರ್ಜ ದೊರೆಯನ್ನು ಕುರಿತು, ಹೇ ಮಲ್ಲಸರ್ಜ, ಇದೆಂಥ ಅವಮಾನ, ಆ ಬಾಪು ಸಾಹೇಬನ ಕುಚೇಷ್ಟೆ
ಕುತಂತ್ರಗಳಿಂದ ರೋಷ ಹೋದಂಥ ನಮ್ಮ ಬಾಲಮಡಿವಾಳ ಅರಮನೆಯತ್ತ ಕಾಲ ಇಡುವುದಿಲ್ಲ ಅಂತೇಳಿ ಹಠ ಹಿಡಿದು ಕುಳ್ತಂಥವನ್ನ ಮಠದಲ್ಲಿದ್ದಂಥವರು ನನ್ನನ್ನು ಸೇರಿಸಿ ಎಲ್ಲರೂ ಆತನಿಗೆ ತಿಳಿಸಿ ಹೇಳಿ, ಬಾಪು ಸಾಹೇಬ್ ಒಬ್ಬರು ಬ್ಯಾಡ ಆದ್ರೆ ಏನಾತ್ಪ, ಆ ಅರಮನೆಯೊಳಗಿದ್ದಂಥ ರುದ್ರಮ್ಮ, ಚೆನ್ನಮ್ಮ, ಮಲ್ಲಸರ್ಜ ದೊರೆ, ಇನ್ನುಳಿದ ಎಲ್ಲ ರಾಜ್ಯ ಪರಿವಾರದವರು ನಿನಗೆ ಪ್ರೀತಿ ವಾತ್ಸಲ್ಯವನ್ನು ಹಂಚ್ತಾರೆ. ಅವರ ಮುಖವನ್ನಾದರೂ ನೋಡಿ ನೀನು ಅರಮನೆಗೆ ಬಾ ಅಂತೇಳಿ ಆತನನ್ನು ರಮಿಸಿ ನಾವು ಕರ್ಕೊಂಡು ಬರ್ತಿದ್ವಿ. ಅಂಥ ಹೊತ್ತಿನಾಗ ಇವತ್ತು ತನ್ನಷ್ಟಕ್ಕೆ ತಾನ ನಮ್ಮ ಜೊತೆಗೆ ನಿಷ್ಕಲ್ಮಸ ಮನಸ್ಸಿನಿಂದ ಹೊಂಟು ಬಂದಾನು. ಅಂಥ ಒಂದು ನಮ್ಮ ಮರಿದೇವರಿಗೆ ಇಲ್ಲಿ ಅರಮನೆಯೊಳಗೆ ಸಿಕ್ಕಂಥ ಪ್ರತಿಫಲ ಏನು? ಆ ಬಾಪು ಸಾಹೇಬ ಕೊಟ್ಟ ಉಡುಗೊರೆ ಅಂಥದ್ದು, ಬಹುಮಾನ ಅಂಥದ್ದು. ಆ ಕೋಟೆಯ ಅಗಸಿ ಹೆಬ್ಬಾಗಿಲನ್ನು ಮುಚ್ಚಿಸ್ಕಾರ ಅರಮನೆಯೊಳಗೆ ಬರೋ ಮಾತಿರಲಿ, ಕೋಟೆಯೊಳಗೆ ಸಹ ಬರಲಾರ್ದಂಗೆ ಮಾಡಬೇಕಾ ನಿನ್ನ ಮಗ? ಈ ಒಂದು ಅಸಾಧಾರಣವಾಗಿರ್ತಕ್ಕಂಥ ಬಾಲ ಮಡಿವಾಳನಿಗೆ ಈ ರೀತಿ ಅಪಮಾನಪಡಿಸಿದಂಥ ಕಡು ಮಾತ್ಸರ್ಯವೇ ಮೂರ್ತಿವೆತ್ತಂತಿರುವ ನಿನ್ನ ಮೂರ್ಖ ಮಗ ಬಾಪು ಸಾಹೇಬಗ ಯಾವುದೋ ಒಂದು ಅನಿಷ್ಟ ಕಾಲ ಬಂದಿರಬೇಕು. ಜಗನ್ಮಾನ್ಯನಾಗಿರ್ತಕ್ಕಂಥ ಪುಣ್ಯ ಮಹಾನುಭಾವನೊಡನೆ ಈ ಒಂದು ರೀತಿ ದ್ವೇಷ, ರೋಷ, ವೈರವನ್ನು ಸಾಧಿಸಿ ಅತಿ ಹೇಯವಾಗಿರ್ತಕ್ಕಂಥ ನೀಚ ರೀತಿಯಲ್ಲಿ ವರ್ತಿಸಿದ ನಿನ್ನ ಕ್ಷುದ್ರ ಸಂಕುಚಿತ ಮನುಷ್ಯನ ಮಗ ಬಾಪು ಸಾಹೇಬಗ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ನಮ್ಮ ಪೂಜ್ಯ ಗುರುಪುತ್ರನಾಗಿರ್ತಕ್ಕಂಥ ನಿಮ್ಮ ಮಗಗ ಬ್ಯಾಡ ಅಂದ ಮ್ಯಾಲ ಗುರುಗಳಾದಂಥ ನಾವಾದರೂ ನಿಮಗೆ ಎದಕ್ಕೆ ಬೇಕು? ಇದೋ ಈಗ ನಾವು ಹೊರಟೀವಿ ಅಂತೇಳಿ ಅದೇ ಒಂದು ಸಿಟ್ಟಿನೊಳಗೆ ಇನ್ನು ಮ್ಯಾಲ ನಿಮ್ಮ ಮನೆಯೊಳಗೆ, ನಿಮ್ಮ ಅರಮನೆಯೊಳಗೆ ಕಾಲಿಟ್ರು ಕೇಳು ಅಂತೇಳಿ ಆ ಪ್ರಕ್ಷುಬ್ಧರಾಗಿರ್ತಕ್ಕಂಥ ಪ್ರಭುಸ್ವಾಮಿಗಳು ಅರಮನೆಯನ್ನು ತೊರೆದು ಕೋಟೆಯ ಬಾಗಿಲನ್ನು ದಾಟಿ ಅಹಂಕಾರ ವಿಷವಾಯುವಿನ ಸರ್ಪ ಸಂಪರ್ಕದಿಂದ ಬಿಡುಗಡೆ ಹೊಂದಿ ಆ ಒಂದು ಕೋಟೆಯ ಬಾಗಿಲನ್ನು ದಾಟಿ ಹೊರಗೆ ಬಂದು ನೋಡ್ತಾರ. ಆ ಬಾಲಮಡಿವಾಳ ತನಗೇನೂ ಆಗದಂಗೆ ನಿಶ್ಚಿಂತ, ನಿರ್ಲಿಪ್ತ, ನಿರಾಳ ಸ್ಥಿತಿಯೊಳಗೆ ನಿಂತ್ಕೊಂಡ್ಬಿಟ್ಟಾನ. ಅವನ ಒಂದು ಸುಪ್ರಸನ್ನ ಮುಖ ಮುದ್ರೆಯನ್ನು ಕಂಡಂಥ ಆ ಪ್ರಭು ಸ್ವಾಮಿಗಳಿಗೆ ಅಚ್ಚರಿ ಅನಿಸ್ತತಿ. ಅಚ್ಚರಿ ಅನಿಸಿ ಆ ಮಡಿವಾಳನನ್ನು ಕೇಳ್ತಾರೆ, ಮಗು ಮಡಿವಾಳ, ನನ್ನ ಪ್ರೀತಿಯ ಗುರುಪುತ್ರೋತ್ತಮ, ನೀನು ಯಾಕೆ ಒಳಗೆ ಬರಲಿಲ್ಲ, ಇಲ್ಲೇ ಯಾಕೆ ನಿಂತಿಪ್ಪ ಅಂತೇಳಿ ಕಳಕಳಿಯಿಂದ ಕೇಳಿದಾಗ ಆ ಬಾಲ ಮಡಿವಾಳ ಹೇಳ್ತಾನ, ಬಾಬಾ ಪೂಜ್ಯ ಗುರುದೇವ, ಇಡೀ ವಿಶ್ವವೆಲ್ಲ ಆ ಪರಮಾತ್ಮನ ಒಂದು ಒಂದು ಅಗೋಚರನಾಗಿ ಅತೀಂದ್ರಿಯವಾಗಿ ಅಳಾಕತ್ತೈತಪ್ಪ. ಇದು ಆ ಪರಮಾತ್ಮನ ಒಂದು ಸತ್ಸಂಕಲ್ಪ, ಒಂದು ಸಮದೃಷ್ಟಿಯ ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ರಚಿಸಿದಂಥ ವ್ಯೂಹದ ಒಂದು ಯೋಜನೆಯೊಳಗೆ ನಾವೆಲ್ಲರೂ ನಿಮಿತ್ತ ಮಾತ್ರ ಪಾತ್ರಧಾರಿಗಳು. ಹಂಗೆ ಈ ಬಾಪು ಸಾಹೇಬನು ಕೂಡ ಅಂಥದ್ದೇ ಒಂದು ಪಾತ್ರ. ಅವ ತನ್ನ ಪಾತ್ರವನ್ನು ತನಗನಿಸಿದ ಒಂದು ರೀತಿಯೊಳಗೆ ಅಭಿನಯಿಸಕತ್ತಾನ. ಹಂಗೆ ನಾವು ನಮ್ಮ ಪಾತ್ರಗಳನ್ನು ನಾವು ಅನುಭವಿಸೋನು. ಇದರೊಳಗೆ ಯಾರು ಶ್ರೇಷ್ಠ, ಯಾರು ಕನಿಷ್ಠ ಬಾಬಾ? ತಾವು ನನ್ನನ್ನು ಎತ್ತಿ ಆಡಿಸಿದಂಥ ತಂದೆಗಳಿದಿರಿ, ಜ್ಞಾನದಾನ ಮಾಡಿದಂಥ ಗುರುಗಳು, ಮಾರ್ಗದರ್ಶನ ಮಾಡಿದಂಥ ಹಿತಚಿಂತಕರಿದಿರಿ. ಅದಕ್ಕೆ ಬಾಬಾ, ಈ ಒಂದು ಸಣ್ಣ ಬಾಲಕ ನಾನು ನಿಮಗೆ ತಿಳಿಸಿ ಹೇಳೋದೇನೈತಿ, ಶಾಂತರಾಗ್ರಿ, ನಿಮ್ಮಲ್ಲಿ ಸರಿನೇ ಅನ್ನುವಂಥದ್ದು ಇರಲಿ ಅಂತೇಳಿ ತಿಳ್ಕೊಂಡ ಹೇಳ್ತಾ ಅವರು ತಮ್ಮ ಗುರುಗಳಾದ ಪ್ರಭುಸ್ವಾಮಿಗಳ ಕೈ ಹಿಡಿದ ಕಲ್ಮಠದ ಕಡೆಗೆ ಕರ್ಕೊಂಡು ಬರ್ತಾರೆ. ಬರೋ ಹೊತ್ನ್ಯಾಗ ಆ ಒಂದು
ಕೋಟೆಯ ಅಗಸೆ ಹೆಬ್ಬಾಗಿಲನ್ನು ಮುಚ್ಚುವುದಾಗಲಿ ಆ ಬಾಪು ಸಾಹೇಬನ ಕೆಲಸ ಅಲ್ಲದು. ಬಾಪು ಸಾಹೇಬನಂತ ಒಬ್ಬ ವ್ಯಕ್ತಿ ಕಾರ್ಯನೂ ಅಲ್ಲ, ಶಕ್ತಿನೂ ಅಲ್ಲ. ದೂರದ ಭವಿಷ್ಯ ಗರ್ಭದೊಳಗೆ ಉದ್ಭವಿಸ್ತಕ್ಕಂಥ ಘಟನೆಗಳು ತಮ್ಮ ಒಂದು ಅಸ್ಫುಟ ಛಾಯೆಯನ್ನು ಈ ಒಂದು ವರ್ತಮಾನದ ಮ್ಯಾಗ ಚೆಲ್ತಾವು. ಅಂಥ ಒಂದು ಛಾಯೆಯನ್ನು ದರ್ಶನ ದೃಷ್ಟಿಯುಳ್ಳಂಥವರು ದಾರ್ಶನಿಕರು ಮಾತ್ರ ಇದರ ಒಂದು ಅರ್ಥವನ್ನು ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯ ಐತಿ ಬಾಬಾ. ಅದಕ್ಕೆ ನನಗನಿಸಿದಂಗೆ ಈ ಕಿತ್ತೂರ ದೇಶಗತಿಯ ದೊರೆತನದ ಪುಣ್ಯ ಮುಗಿಯುತ್ತಾ ಬಂದಿರಬೇಕು. ಮನೆಯವರೆಲ್ಲರೂ ಮನೆಯನ್ನು ಬಿಟ್ಟು ಹೋದ ಮ್ಯಾಲ ಅಲ್ಲಿ ಏನೋ ಕದ ಹಾಕೋದು ಅಥವಾ ಅಳಿದು ಹೋದ ಮ್ಯಾಲನ ಆ ಮನೆಯ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚುವುದು. ಈ ಒಂದು ಅರ್ಥದೊಳಗೆ ನಾವು ನೋಡಿದಾಗ ಆ ಕಿತ್ತೂರು ದೊರೆತನದ ಅವಸಾನ ಸಮೀಪಿಸಿದಂಗೆ ಕಾಣ್ತತಿ. ಅದಕ್ಕೆ ಇದನ್ನು ಸಾಂಕೇತಿಕವಾಗಿ ಸಾರೋ ಸಲುವಾಗಿನ ಆ ಒಂದು ಅರಮನೆ ಬಾಗಿಲು ಮುಚ್ಚಿರಬೇಕು. ಆ ಅರಮನೆಯನ್ನು ಒಳಗೊಂಡು ಕೋಟೆಯ ಅಗಸೆ ಕದಗಳು ಸಹಿತ ಮುಚ್ಚಲ್ಪಟ್ಟಿರಬೇಕು. ಭಗವದ್ಗೀತೆಯೊಳಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಗೆ ಎಲ್ಲವೂ ಆ ಪರಮಾತ್ಮನ ಸಂಕಲ್ಪಕ್ಕನುಗುಣವಾಗಿ ಇವರೆಲ್ಲ ಈಗಾಗಲೇ ಹತರಾಗಿರುವೇನೋ ಅಥವಾ ಕ್ಷಿಪ್ರದಲ್ಲಿಯೇ ಶೀಘ್ರದಲ್ಲಿಯೇ ಹತವಾಗಲಿರುವರೇನೋ, ಇವೆಲ್ಲವನ್ನು ನಾವು ಸಾಕ್ಷಿ ಪುರುಷರಾಗಿ ನಿತ್ಯ ನೋಡಬೇಕಷ್ಟ ಬಾಬಾ ಅಂತೇಳಿ ತಿಳ್ಕೊಂಡ ತಮ್ಮ ಗುರುಗಳಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳ ಜೊತೆ ಹೇಳ್ತಾ ಮಾತಾಡ್ತಾ ತಮ್ಮ ಗುರುಮನೆಯಾದ ಕಲ್ಮಠವನ್ನು ಬಂದ ಸೇರ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಒಂದು ಚರಿತ್ರೆಯನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ. ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.